ಸಾಧ್ವಿ ಮಾಧ್ವಿ ಪಾಠಶಾಲಾ. ಈ ಶಾಲೆ ಪಲಿಮಾರು ಮಠದ ಯೋಗದೀಪಿಕಾ ಟ್ರಸ್ಟ್ ಅಂಡರ್ ಅಲ್ಲಿ ಒಂದು ಅಂಗವಾಗಿ ಮೂಡಿ ಬಂದಿದೆ. ನಮ್ಮ ಗುರುಗಳು ಸಮಾಜದ ಮೇಲಿನ ಕಳಕಳಿಯಿಂದ 2022 ಜೂನ್ ಅಲ್ಲಿ ಈ ಶಾಲೆಯನ್ನ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮೇನ್ ಆಗಿ ನಾವು NIOS ಕರಿಕ್ಯುಲಮ್ ನ ಇಟ್ಕೊಂಡು ಮಕ್ಕಳಿಗೆ ಪಾಠವನ್ನ ಮಾಡ್ತಾ ಇದ್ದೀವಿ. ಲೌಕಿಕ ಶಿಕ್ಷಣವನ್ನ ತುಂಬಾ ಸ್ಟ್ರಾಂಗ್ ಆಗಿ ಕೊಟ್ಕೊಂಡು ಅದ್ರ ಜೊತೆಯಲ್ಲಿ ನಮ್ಮ ಕಮ್ಯುನಿಟಿಗೆ ಬೇಕಾಗಿರುವಂತ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಕೊಡ್ತಾ ಇದ್ದೀವಿ. ನರ್ಸರಿಯಿಂದ 3 ವರ್ಷದ ಮಕ್ಕಳಿಂದ ಈಗ 10 ವರ್ಷದ ಮಕ್ಕಳಿಗೆ ಅಂತ ಪ್ಲಾನ್ ಮಾಡಿ ಹೇಳ್ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಬೇಕಾಗಿರುವಂತ ಬೇಸಿಕ್, ಈಗ ಮನೆಯಿಂದ ಶಾಲೆಗೆ ಹೇಗೆ ಕರ್ಕೊಂಡ್ ಬರ್ತಾರೆ, ವ್ಯಾನ್ ಫೆಸಿಲಿಟಿ ಇದೆ. ಇಲ್ಲಿ ಬಂದ ಮೇಲಿಂದ ಮಕ್ಕಳು ನಮ್ಮ ಸಂಸ್ಕಾರದ ರೀತಿಯಲ್ಲೇ ಬೆಳೀತಾ ಹೋಗ್ತಾರೆ. ಇಲ್ಲಿ ಪಾಠಶಾಲೆಗೆ ಬಂದ ಮೇಲಿಂದ ಅವರಿಗೆ ಪ್ರಸಾದದ್ದು ಸಹ ವ್ಯವಸ್ಥೆ ಇದೆ. ಸೊ ಅದನ್ನು ನಮ್ಮ ಸಂಸ್ಕಾರದ ರೀತಿಯಲ್ಲೇ ಅವರಿಗೆ ಹೇಳಿಕೊಟ್ಟು ಅದೇ ರೀತಿಯಲ್ಲಿ ಮಕ್ಕಳು ಪ್ರಸಾದವನ್ನ ಸ್ವೀಕರಿಸ್ತಾರೆ. ಎಲ್ಲ ನಾರ್ಮಲ್ ಸ್ಕೂಲಲ್ಲಿ ಹೇಗೆ ಹೇಳ್ಕೊಡ್ತಾರೆ A ಫಾರ್ ಆಪಲ್ ಅಂತ, ಬಟ್ ಇಲ್ಲಿ ನಮ್ಮ ಮಕ್ಕಳಿಗೆ ಪುರಾಣದ ಪುರುಷರನ್ನ, ಮಹಾಪುರುಷರ ಹೆಸರುಗಳನ್ನೇ A ಫಾರ್ ಅರ್ಜುನ, B ಫಾರ್ ಬಲರಾಮ, ಈ ರೀತಿಯಲ್ಲಿ ನಾವು ಚೇಂಜಸ್ ಮಾಡಿದ್ದೀವಿ. ಬಟ್ ಆ ಮಕ್ಕಳಿಗೆ A ಫಾರ್ ಆಪಲ್ ಅನ್ನೋದು ಹೇಳ್ಕೊಡ್ತೀವಿ. ಸೊ ದೇ ನೋ ಬೋತ್. ಆಧುನಿಕ ಶಿಕ್ಷಣನೂ ಸಿಗ್ತಾ ಇದೆ, ಪುರಾಣದಿಂದ ಅವ್ರಿಗೆ ಏನೆಲ್ಲ ಬೇಕು ಅದನ್ನು ಸಿಗ್ತಾ ಇದೆ. ಸೊ ಈಗ ನಮ್ಮ ಈ ಪಾಠಶಾಲೆಯಲ್ಲಿ 3 ವರ್ಷದ ಮಕ್ಕಳು ಸಹ ಒಂದೊಂದು ಅಧ್ಯಾಯ ಭಗವದ್ಗೀತೆಯನ್ನು ಹೇಳ್ತಾರೆ. ಇಲ್ಲಿ ನಮ್ಮ ಗುರುಗಳು ಆಧುನಿಕ ಶಿಕ್ಷಣಕ್ಕೆ ಯಾವ ರೀತಿಯಿಂದನೂ ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಬೇಕಾದಂತಹ ಸುಸಜ್ಜಿತವಾದ ಲೈಬ್ರರಿನೂ ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ಕಂಪ್ಯೂಟರ್ ಲ್ಯಾಬ್ ಸಹ ಕೊಟ್ಟಿದ್ದಾರೆ. ಸೊ ನಾವು ಮಕ್ಕಳಿಗೆ ಆ ಆಧುನಿಕ ಶಿಕ್ಷಣವನ್ನ ಆಧುನಿಕ ರೀತಿಯಲ್ಲಿ ನಾವು ಹೇಳ್ಕೊಡ್ತಾ ಇದ್ದೀವಿ. ನನ್ನ ಹೆಸರು ರಮ್ಯಲಕ್ಷ್ಮಿ. ನಾನು ಈ ಸಾಧ್ವಿ ಮಾಧ್ವಿ ಪಾಠಶಾಲೆಯ ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮಕ್ಕಳಿಗೆ ಹೋಮ್ಲಿ ಎನ್ವಿರಾನ್ಮೆಂಟ್, ಈಕೋ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಅನ್ನು ಕೊಡ್ತಾ ಇದ್ದೇವೆ. ಮಕ್ಕಳನ್ನ ಆಕ್ಟಿವಿಟೀಸ್ ಮೂಲಕ ಅವ್ರನ್ನ ಬ್ರೈನ್ ಡೆವಲಪ್ಮೆಂಟ್, ಕ್ರಿಟಿಕಲ್ ಥಿಂಕಿಂಗ್ ಇದೆಲ್ಲದನ್ನು ಅವರಲ್ಲಿ ಮೂಡಿಸ್ತಾ ಇದ್ದೀವಿ. ಇಲ್ಲಿ ಯಾವ ರೀತಿಯ ಮಕ್ಕಳಿಗೆ ಒಂದು ಹೆಸಿಟೇಷನ್ ಇಲ್ಲ, ಮತ್ತೆ ಈವನ್ ಸ್ಟ್ರೆಸ್ ಫ್ರೀ ಎಜುಕೇಶನ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಅವ್ರ ಮಕ್ಕಳಿಗೆ ಮನೆಗೆ ಹೋಗಿ ತುಂಬ ಹೋಮ್ ವರ್ಕು, ತುಂಬ ವರ್ಕ್ ಮಾಡೋದು ಆ ರೀತಿಯನ್ನು ಕೊಡೋದಿಲ್ಲ. ಲಿಮಿಟೆಡ್ ನಾರ್ಮಲ್ ಎಜುಕೇಷನಲ್ಲೇ ಹೋಗ್ತಾ ಇದ್ದಾರೆ ಮಕ್ಕಳು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಆ ಮಕ್ಕಳು ಉನ್ನತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಪಾಠಶಾಲೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರ್ತಾ ಇದೆ ಅಂತ ಎಲ್ಲರ ಅಭಿಪ್ರಾಯ.